ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೊಮೆರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಂದರೆ, ಒಂದು ಸ್ನ್ಯಾಕ್ ರೆಡಿ ಮಾಡೋಣ ಅಂತ. ತುಂಬ ಟೈಮ್ ಆಯಿತು ನಾನು ಕುಕ್ಕಿಂಗ್ ಮಾಡಿ. ಸೊ ನಾನು ಸಮೋಸ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸಮೋಸ ಹೇಗೆ ಬರುತ್ತೆ ಏನು ಅನ್ನೋದನ್ನು ನಮ್ಮ ಮಮ್ಮಿ ಟೇಸ್ಟ್ ಮಾಡಿ ಹೇಳ್ತಾರೆ. ಈಗ ಒಂದು ಟ್ರೈ ಕೊಡೋಣ ಅಂತ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾನು ಯಾವತ್ತೂ ಸಮೋಸ ಎಲ್ಲ ಮಾಡಿಲ್ಲ. ಅದು ಬಿಟ್ಟು ಬ್ರೆಡ್ ಪಿಜ್ಜಾ, ಗಾರ್ಲಿಕ್ ಚೀಸ್ ಗಾರ್ಲಿಕ್ಕು ಅದೆಲ್ಲ ಮಾಡಿದ್ದೀನಿ. ಸಮೋಸ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನೋಡೋಣ ಹೇಗೆ ಬರುತ್ತೆ ಅಂತ. ಬನ್ನಿ ನೋಡೋಣ. ಈಗ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಆನಿಯನ್ನು, ಕ್ಯಾಪ್ಸಿಕಮ್ಮು, ಪನ್ನೀರು, ಸಾಸು ಮತ್ತು ಸಮೋಸ ಶೀಟ್ಸು, ಹಾಗೆ ಶಿಜ್ವಾನ್ ಸಾಸು ಮತ್ತು ಆರಿಗಾನೋ. ನನಗೆ ಚಿಲ್ಲಿ ಫ್ಲೇಕ್ಸ್ ಇಲ್ದಿರೋದ್ರಿಂದ ನಾನು ಶಿಜ್ವಾನ್ ಸಾಸ್ ಯೂಸ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ಅದು ಹಾಕಿದ್ರೂ ಕೂಡ ಟೇಸ್ಟ್ ಚೆನ್ನಾಗೇ ಬರುತ್ತೆ. ಹಾಗಾಗಿ ಈಗ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಬರುತ್ತೆ ಏನು ಅಂತ ನೋಡೋಣ. ವ್ಲಾಗ್ ಪೂಜಾ ಅವರು ಕ್ಯಾಪ್ಚರ್ ಮಾಡ್ತಾರೆ. ಹಾಯ್ ಮಾಡಿ. ಹಾಯ್. ಓಕೆ, ವ್ಲಾಗ್ ಮಾಡೋಣ. ಎಸ್. ಓಕೆ, ಅವಳು ನಾನು ಕುಕ್ ಮಾಡ್ತೀನಿ, ಅವಳು ವ್ಲಾಗ್ನ ಕ್ಯಾಪ್ಚರ್ ಮಾಡ್ತಾಳೆ. ತಗೊಳ್ಳಿ. ಈಗ ಫಸ್ಟು ನಾನು ಪನ್ನೀರ್ ಹಾಕ್ಕೊತಾ ಇದ್ದೀನಿ. 1.5 ಪನ್ನೀರನ್ನ ತುರ್ಕೊಂಡಿದ್ದೀನಿ ನಾನು. ಬಿಕಾಸ್ ಮನೇಲಿ ಜಾಸ್ತಿ ಜನ ಇರೋದ್ರಿಂದ ಎಲ್ಲರಿಗೂ ಬೇಕಲ್ವಾ. ಇಫ್ ಇನ್ ಕೇಸ್ ಇದು ನನಗೆ ಕಮ್ಮಿ ಆಯಿತು ಅಂದರೆ ಇನ್ನೂ ಮತ್ತೆ ಗ್ರೇಟ್ ಮಾಡ್ಕೊತೀನಿ. ಸೊ ಈಗ ಪನ್ನೀರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಆರಿಗ್ಯಾನೋ ಪೌಡರ್ ಎಷ್ಟು ಬೇಕೋ ನಿಮಗೆ, ಎಷ್ಟು ಅನಿಸುತ್ತೆ ನೋಡಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇದಕ್ಕೆ ಸ್ವಲ್ಪ ಸಾಲ್ಟ್. ಗೈಸ್, ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಕ್ರೀಮ್ ಚೀಸ್ ಹಾಕೊಬೋದು. ಆ್ಯಕ್ಚುಲಿ ಕ್ರೀಮ್ ಚೀಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ನಾನು ಕ್ರೀಮ್ ಚೀಸು ಇಲ್ಲ ಮತ್ತು ಚಿಲ್ಲಿ ಫ್ಲೇಕ್ಸ್ ಇಲ್ದಿರೋದ್ರಿಂದ ನಾನು ಶಿಜ್ವಾನ್ ಸಾಸ್ ಹಾಕೊತಾ ಇದ್ದೀನಿ. ಆಪ್ಷನಲ್, ಅದು ಚೆನ್ನಾಗಿರುತ್ತೆ ಟೇಸ್ಟ್. ಅದು ಮಸಾಲ ಟೇಸ್ಟ್. ನೀನು ತಿಂದಿದ್ದೆ ತಾನೆ ಲಾಸ್ಟ್ ಟೈಮ್ ನಾನು ಬ್ರೆಡ್ನ. ಹೇಗಿತ್ತು? ಚೆನ್ನಾಗಿದೆ, ಸ್ಪೈಸಿಯಾಗೆ. ಸ್ವಲ್ಪ ಜಾಸ್ತಿನೇ ಹಾಕು, ಚೆನ್ನಾಗಿರುತ್ತೆ. ಇವಾಗ ಇಷ್ಟು ಹಾಕಿರ್ತೀನಿ, ಆಮೇಲೆ ನಮಗೆ ಟೇಸ್ಟ್ ಹೇಗೆ ನೋಡಿಕೊಂಡು. ಸೊ ಈಗ ಇದನ್ನು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ನಾನು ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡ್ಬಿಡ್ತೀನಿ ಒಟ್ಟಿಗೆ. ನಾನಿಲ್ಲಿ 1 ಆನಿಯನ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೀವು ನೋಡಿಕೊಂಡು. ಇದಕ್ಕೆ ಇನ್ನೂ ನೀವು ಬೇರೆ ವೆಜಿಟೇಬಲ್ಸು ಆ್ಯಡ್ ಮಾಡ್ಬೋದು. ನಾನು ಬರೀ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಮಾತ್ರ ನಾನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಈಗ ಇಷ್ಟು ಹಾಕಿದ್ದೀನಿ. ಈಗ ಮಿಕ್ಸ್ ಮಾಡಿ ನೋಡ್ತೀನಿ ಇನ್ ಕೇಸ್ ಯಾವ ಥರ ಕನ್ಸಿಸ್ಟೆಂಟಾಗಿ ಬರುತ್ತೆ ಅಂತ. ನನಗೆ ಮೇನ್ ಮಸಾಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಮತ್ತು ಅದು ಕಂಬೈನ್ ಆಗಬೇಕು ನೀಟಾಗಿ. ಸ್ಮೆಲ್ ಬರ್ತಾ ಇದೆಲ್ಲ, ಸಖತ್ತಾಗಿ ಸ್ಮೆಲ್ ಬರ್ತಿದೆ. ಈ ಮೇನ್ ಶಿಜ್ವಾನ್ ಸಾಸ್ದೆ ತುಂಬ ಸ್ಮೆಲ್. ಇಲ್ಲಿನ್ನೂ ಕೆಳಗೆ ಹಾಗೆ ಇದೆ ನೀಟಾಗಿ. ಲುಕ್ಸ್ ಎಲ್ಲಿ. ಸೊ ಈಗ ಇಷ್ಟು ಮಿಕ್ಸ್ ಆಗಿದೆ, ಸಾಕು ಅನ್ಕೊತೀನಲ್ವಾ. ಅದನ್ನು ಹಾಕ್ಬಿಡು ಆನಿಯನ್ನ. ತುಂಬ ಆನಿಯನ್ ಸ್ವಲ್ಪ ಆನಿಯನ್ ಸಮೋಸ ಥರನೂ ಇರುತ್ತಲ್ವಾ ಅಂತ ಅಷ್ಟೇ. ಓಕೆ ಗೈಸ್, ಇದು ಕಂಪ್ಲೀಟ್ ಹಾಕ್ತೀನಿ. ಆ್ಯಕ್ಚುಲಿ ಇನ್ನೂ ಪನ್ನೀರ್ ಬೇಕಿತ್ತು ಅನ್ಕೊತೀನಲ್ವಾ. ಪನ್ನೀರ್ಗಿಂತ ಸ್ವಲ್ಪ ಸಾಸ್ ಹಾಕ್ತೀಯ ನೋಡಿಲ್ಲ ಅಂದರೆ ಸ್ವಲ್ಪ ತುಂಬ ಗೈಸ್ ಅವಳಿಗೆ ತುಂಬ ಇಷ್ಟ. ಅಲ್ಲ, ತುಂಬ ಡ್ರೈ ಆಯಿತಾ ಅಂತ ಅಷ್ಟೇ. ಅಂದರೆ ತುಂಬ ಮಸಾಲೆ ಸಾಕ್ಬಿಡು. ಸಾಕಾ? ಓಕೆ. ಇದು ಪಿಜ್ಜಾ ಸ್ಮೆಲ್ ಕೊಡುತ್ತೆ, ಅದಕ್ಕೆ ನಮಗೆ ತುಂಬ ಇನ್ನೂ ಇದೆ ವೈಟಿಗೆ. ಓಕೆ, ಈಗ ಇದು ವೆಲ್ ಮಿಕ್ಸ್ ಆಗಿದೆ. ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀಯಾ? ಕೊಡಿ ಹಂಗೆ ನೋಡಿ, ಟೇಸ್ಟ್ ನೋಡಿ. ಸಾಲ್ಟ್ ಬೇಕಿತ್ತಾ?
ಸಾಲ್ಟ್ ಬೇಕಿತ್ತಾ? ಸಾಲ್ಟ್ ಏನು ಬೇಡ, ಏನು ಜಾಸ್ತಿ ಆಯಿತು ಏನು ಕಮ್ಮಿ ಆಯಿತು ಹೇಳ್ಬಿಡು. ಪರ್ಫೆಕ್ಟ್ ಆಗಿದೆ. ಹೌದಾ? ನೀನೊಂದ್ಸಲ ಟ್ರೈ ಮಾಡು. ಯಾಕೆ ಮುಖ ಆ ಥರ ಇಟ್ಕೊತಾ ಇದೆಯಾ? ಆದರೆ ನಂಗೆ ಇನ್ನೂ ಬೇಕನ್ನಿಸ್ತಾ ಇದೆ. ಹಂಗೆ ತಿನ್ಬೇಡ, ಒಂದು ಸ್ವಲ್ಪ ಜಾಸ್ತಿ ಎತ್ಕೊಂಡು ತಿನ್ನಲ್ಲ, ಗೊತ್ತಾಗಲ್ಲ. ಪನ್ನೀರ್ ಇನ್ನೂ ಬೆಂದಿಲ್ವಲ್ಲ, ಬಟ್ ಚೆನ್ನಾಗಿದೆ. ಹಂಗೆ ಚೆನ್ನಾಗಿದೆ, ಎಲ್ಲ ಕರೆಕ್ಟಾಗಿದೆ ಗೈಸ್. ಏನು ಎಕ್ಸ್ಟ್ರಾ ಬೇಡ ಅಲ್ಲ? ಎಕ್ಸ್ಟ್ರಾ ಬೇಡ, ಎಲ್ಲ ಚೆನ್ನಾಗಿದೆ. ಸೊ ಇದು ಸಮೋಸ ಶೀಟ್ ಪಟ್ಟಿ. ಈಗ ಇದನ್ನು ನಾನು ಕಟ್ ಮಾಡ್ಕೊತೀನಿ. ಈ ಥರ ಕಟ್ ಮಾಡ್ಕೊಂಬಿಡೋಣ ಅಲ್ವಾ, ಬಾಕ್ಸ್ ಶೇಪಲ್ಲಿ. ಓಕೆ, 3 ಆಗುತ್ತೆ ನೋಡು ಅದರಲ್ಲಿ. ಫೋಲ್ಡ್ ಹಂಗೆ ಮಾಡೋಣ. ಅಷ್ಟೇ. ಓಕೆ, ಈ ಥರ ಆಗುತ್ತೆ. ಈ ಥರ ನೀವು 3 ಶೇಪ್ಸ್ ಮಾಡ್ಕೊಬೋದು. ಅದು ಕರೆಕ್ಟಾಗಿದ್ದರೆ ಕ್ಲೋಸ್ ಮಾಡೋಕ್ಕೆಲ್ಲ ಕರೆಕ್ಟಾಗಿರುತ್ತೆ ಅಂತ ಅಷ್ಟೆ. ಓಕೆ, ಇದು ಸ್ವಲ್ಪ ದೊಡ್ಡದು ಚಿಕ್ಕದಾಗೋಯ್ತು. ಫೈನ್. ಫಸ್ಟ್ ಅದ್ರಲ್ಲಿ ಟ್ರೈ ಮಾಡು. ಫಸ್ಟ್ ಇದರಲ್ಲಿ ನೋಡ್ತೀವಿ ಗೈಸ್ ಹೇಗೆ ಬರುತ್ತೆ ಅಂದ್ಬಿಟ್ಟು. ಈಗ ಇದನ್ನು ಅದು ಸಮೋಸ ಸೈಡಲ್ಲೆಲ್ಲ ಪೇಸ್ಟ್ ಆಗೋದಕ್ಕೆ ವಾಟರ್ ಬೇಕಾಗುತ್ತೆ. ಸೊ ಫಸ್ಟು ನೋಡೋಣ ಇದಕ್ಕೆ ಇದು ಸ್ಟಫ್ ಮಾಡ್ತೀನಿ ಹೇಗಿರುತ್ತೆ ಏನು ಅಂತ. ಜಾಸ್ತಿ ಸ್ಟಫಿಂಗ್ ಇದ್ದಷ್ಟು ತಿನ್ನೋಕೆ ಮಜಾ ಇರುತ್ತೆ. ನಿಮ್ಮ ಮನೇಲಿ ಮಕ್ಕಳಿದ್ರೆ ಮಕ್ಳಿಗೂ ಮಾಡಿಕೊಡಿ. ಸುಮ್ಮನೆ ಹೊರ್ಗಡೆ ಹೈಜೀನ್ ಇರೋಲ್ಲ, ಹಾಗಾಗಿ ಮನೇಲೇ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡಿ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈರುಳ್ಳಿ ಕಟ್ ಮಾಡಿದ್ದಕ್ಕೆ ಮೂಗಲ್ಲಿ ಸೋರ್ತಾ ಇದೆ ಗೈಸ್. ತುಂಬ ದಿನ ಆಗಿತ್ತು ನಾನು ಕುಕ್ಕಿಂಗ್ ಮಾಡಿ. ಈಗ ಈ ಥರ ಹಾಕಿದ್ದೀನಿ. ಈಗ ಇದನ್ನು ನಾನು ಹೀಗೆ ಟ್ಯಾಪ್ ಮಾಡಿ ಇಟ್ಕೊತಾ ಇದ್ದೀನಿ. ಹೋಪ್ ಇದು ಬಿಟ್ಕೊಳ್ಳಲ್ಲ ಅಂತ. ಅದು ವಾಟರಲ್ಲಿ ಅಷ್ಟೇ ಮಾಡಬೇಕಾ? ಅಂದರೆ ಅದು ಒಂದ್ರ ಮೇಲೆ ಒಂದು ಅಂಗಿಡೋದ? ವಾಟರ್ ಮೇಲಾದರೂ ಮಾಡ್ಬೋದು, ಅಕ್ಕಿ ಹಿಟ್ಟು ಇಲ್ಲ ಕಾರ್ನ್ಫ್ಲೋರು, ಸಮಥಿಂಗ್ ಲೈಕ್ ದಟ್. ಫಸ್ಟ್ ನಾನು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ. ಇದನ್ನು ಸ್ಟಫಿಂಗ್ ಮಾಡಿ ಶೀಟ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಯಾವತ್ತಿದ್ರೂ ಬಾಣಲಿನ ಹಿಂದೆ ಇಟ್ಕೊಳ್ಳಿ, ಮುಂದೆ ಇಟ್ಕೋಬೇಡಿ. ಯಾಕಂದರೆ ಅದು ಹೇಳೋಕ್ಕಾಗಲ್ಲ, ಸಿಡಿಯುತ್ತೆ, ಇಲ್ಲ ಕೈ ತಪ್ಪಿ ಏನಾದರೂ ಹಿಂಗೆ ಟಚ್ ಆದರೆ ಅದು ಉಳ್ಕೊಂಬಿಡುತ್ತೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಹಿಂದೆ ಇಟ್ಕೊಳ್ಳಿ ಬಾಣಲಿನ. ಈಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಒಂಥರ ಹಾಳಾಗುತ್ತಾ ಇಲ್ವ ಪರವಾಗಿಲ್ಲ. ಒಂದ್ಸತಿ ನೀವು ಫಸ್ಟ್ ಟೈಮ್ ಹೊಸದೇನಾದರೂ ಟ್ರೈ ಮಾಡ್ತಿದ್ದೀರಾ ಅಂದರೆ ಅದು ಫೇಲ್ ಆದರೂ ಪರವಾಗಿಲ್ಲ, ಅದು ಮತ್ತೆ ನೀವು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಟ್ರೈ ಮಾಡ್ತಾಯಿದ್ದೀವಿ, ನೋಡೋಣ ಹೇಗೆ ಬರುತ್ತೆ ಅಂತ. ಈಗ ಎಣ್ಣೆ ಕಾಯ್ತಾ ಇದೆ. ಅದಕ್ಕಾದಮೇಲೆ ಈ ಶೀಟ್ಸ್ನ ಸಮೋಸ ರೆಡಿ ಆಗಿರೋದನ್ನ ಅಲ್ಲಿ ಎಣ್ಣೆಲಿ ಫ್ರೈ ಮಾಡೋಣ. ಈಗ ಇದನ್ನು ನಾವು ಎಣ್ಣೆಲಿ ಬಿಟ್ಟು ನೋಡ್ತಾ ಇದ್ದೀವಿ. ಹೋಪ್ಫುಲಿ ಅದು ಬಿಟ್ಕೊಂಡಿದ್ದಿದ್ರೆ ಸಾಕು. ನೋಡೋಣ. ಫಸ್ಟ್ ಒಂದು ನೋಡ್ತಾ ಇದ್ದೀವಿ ಹೇಗೆ ಬರುತ್ತೆ ಅಂತ. ಚೆನ್ನಾಗಿ ಆಗ್ಬಿಟ್ಟಿದೆ. ವೆಯ್ಟ್ ಅದು ಬ್ರೌನ್ ಕಲರ್ ಆಗಬೇಕು ಗೈಸ್. ಅದು ಬ್ರೌನ್ ಕಲರ್ ಆದ್ರೇ ಸಮೋಸ ಬೆಂದಿದೆ ಅಂತ ಗೊತ್ತಾಗೋದು. ಇಲ್ಲಾಂದರೆ ಅದು ಹೆಂಗಿರುತ್ತೆ ಹಂಗೆ ನೀವು ತೆಗೆದುಬಿಟ್ರೆ ಅದೊಂಥರ ಹಸಿ ವಾಸನೆ ಥರ ಇರುತ್ತೆ. ಯಾವತ್ತೂ ಹಂಗೆ ಮಾಡೋಕ್ಕೆ ಹೋಗ್ಬಿಡಿ. ಅದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ. ಈಗ ಅದು ಫ್ರೈ ಆಗ್ತಾಯಿದೆ. ಟಿಲ್ಟ್ ಮಾಡ್ತೀಯ ನೋಡು. ಮಾಡಾಯ್ತು. ಈಗ ಟಿಲ್ಟ್ ಮಾಡ್ದಾ? ಶೀಟ್ಸು ನಿಮಗೆ ಇದು ನಾವು ಹೋಮ್ ಮೇಡ್ ಅಲ್ಲ ಗೈಸ್, ನಾನು ಬ್ಲಿಂಕಿಟಲ್ಲಿ ತರಿಸಿತ್ತು. ನಿಮಗೆ ಸಿಗುತ್ತೆ ಸಮೋಸ ಪಟ್ಟಿ ಶೀಟ್ಸ್ ಅಂದ್ಬಿಟ್ಟು, ಅದನ್ನು ತರಿಸ್ಕೊಂಡು ನೀವು ಟ್ರೈ ಮಾಡಿ. ಈ ಥರ ಬರುತ್ತೆ ಶೀಟ್ಸ್. ಸಿಕ್ಕಾಪಟ್ಟೆ ಇದೆ. ಇಲ್ಲಿ ನೋಡಿ ಹೆಂಗೆ ಮೆಸ್ಸಪ್ ಮಾಡಿದಾಳೆ. ಇದು ವರ್ಕ್ ಆಗಿಲ್ಲ, ಇದು ವೇಸ್ಟ್ ಆಯಿತು. ಈಗ ಇಲ್ಲಿ ಇನ್ನೂ ಇದೆ, ಇನ್ನೂ ರೆಡಿ ಆಗ್ತಿದೆ. ಇದು ಸಿಗುತ್ತೆ ನಿಮಗೆ ಸ್ವೀಟ್ಸ್ ಸಮೋಸ ಡೋ ಶೀಟ್ಸ್ ಅಂತ ಬ್ಲಿಂಕಿಟಲ್ಲೇ ಸಿಗುತ್ತೆ. ಆರಾಮಾಗಿ ನೀವು ಯಾಕೆ ರೆಡಿ ಮಾಡಿ. ನೋಡಿ ಇದು ಆಗ್ತಾಯಿದೆ. ಈಗ ಕ್ರಿಸ್ಪಿ ಬ್ರೌನ್ ಆಗ್ತಾಯಿದೆ ನೋಡಿ. ಇದನ್ನು ಅರೇಂಜ್ ಮಾಡ್ಕೊಳ್ಳೋದಕ್ಕೆ ನಾನು ಪ್ಲೇಟ್ ತೊಗೊತಾ ಇದ್ದೀನಿ.
ಇದೇ ಪ್ಲೇಟ್ ಇರಲಿ, ಟಿಶ್ಯೂ ಹಾಕ್ತೀನಿ ಈಗ. ಆಗ್ತಾ ಇದೆ, ಇದು ಜಾಸ್ತಿ ಫ್ಲೇಮ್ ಹೈ ಫ್ಲೇಮಲ್ಲಿ ಇಟ್ಟಿದ್ದಕ್ಕೆ ಹಂಗೆ ಆಗ್ತಿದೆ. ಈಗ ಅದೊಂದು ಬೇಯ್ತಾ ಇದೆ, ನೋಡೋಣ ಟೇಸ್ಟು ಹೇಗಿರುತ್ತೆ ಅಂತ. ಮಾಡ್ತಿರೋರು ನಮ್ಮ ಪೂಜಾ ರಾಜ್ ಅವರು, ಅವಳು ಫ್ರೈ ಮಾಡ್ತಿದ್ದಾಳೆ. ನಾನು ಇಲ್ಲಿ ಇನ್ನೂ ಶೀಟ್ಸ್ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಮಮ್ಮಿ ನಮ್ಮ ಪಪ್ಪ ಎಲ್ಲರೂ ಇದ್ದಾರೆ, ಅವ್ರಿಗೆಲ್ಲರಿಗೂ ಬೇಕಲ್ವಾ. ಇವಾಗ ನೋಡಿ ಚೆನ್ನಾಗಾಗ್ತಾಯಿದೆ, ಇವಾಗ ಚೆನ್ನಾಗಾಗ್ತಾಯಿದೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ. ಮಾಡಿದ್ದೀವಿ, 4 ಆಗಿದೆ. ಈಗ ಅಲ್ಲಿ ರೆಡಿ ಆಗ್ತಾಯಿದೆ, ನಮ್ಮ ಮಮ್ಮಿ ಮಾಡ್ತಾಯಿದ್ದಾರೆ. ಈಗ ಇದು ಇನ್ನೂ ಸ್ಟಫಿಂಗ್ ಇನ್ನೂ ಉಳ್ಕೊಂಡಿದೆ, ಬಿಟ್ಕೊತಾ ಅದು ಓಪನ್ ಆಗಿಬಿಡ್ತು ಗೈಸ್. ಯಾಕೆ ಹೋಯ್ತಾ ಅದು? ಇದು ಹೋಯ್ತು. ಹಿಂಗೆಲ್ಲ ಮಾಡೋದಿರು, ನಾನು ಹೇಳ್ಕೊಡ್ತೀನಿ ಅಂತ. ಸಮೋಸ ನಾನು ಬಾಕ್ಸ್ ಶೇಪಲ್ಲಿ ಬೇಕು ಅಂದ್ಬಿಟ್ಟು ನಾನು ಬಾಕ್ಸ್ ಶೇಪಲ್ಲಿ ಮಾಡಿದ್ದೀನಿ. ಇದೆರಡು ಹೋಯ್ತು, ಇದು ಅಂದರೆ ಇದು ಓಪನ್ ಆಗಿಬಿಡ್ತು, ಸೊ ಇದು ಹೋಯ್ತು. ಈಗ ನಮ್ಮ ಮಮ್ಮಿ ಏನೋ ಕೋನ್ ಶೇಪಲ್ಲಿ ಮಾಡ್ತಾರಂತೆ, ಬರುತ್ತಾ ಏನೋ ನೋಡು. ಶೀಟ್ಸು, ಇದು ಶೀಟ್ಸು ತುಂಬ ತೆಳ್ಳಗೈತೆ. ಇದು ಬರೋದೇ ಈ ಥರನಾ? ಬರೋದೇ ಈ ಥರ ಸಣ್ಣಕ್ಕೆ. ಅವರು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ, ಅಕ್ಕಿ ಹಿಟ್ಟಲ್ಲ ಮೈದಾ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಅದನ್ನು ಈ ಥರ ಮೈದಾ ಹಿಟ್ಟು ಮಿಕ್ಸ್ ಮಾಡಿಕೊಂಡು, ನಾನು ಬರೀ ನೀರಲ್ಲಿ ಹಾಕಿದೆ, ಅದು ಕೂಡ ಬಂತು. ಗಿದ್ದು ನೋಡೋಣ ಹೇಗೆ ಬರುತ್ತೆ ಅಂತ. ಅದು ಬಿಟ್ಕೋಬೋದು ಮೋಸ್ಟ್ಲಿ, ಅದು ಕ್ಲೋಸೇ ಆಗ್ತಿಲ್ಲ. ನೀವು ಮಾಡಿದ್ದು ಇದು ಚೆನ್ನಾಗಿ ಬರ್ತಿದೆ, ಅಂದರೆ ಫೋಲ್ಡಿಂಗ್ ಕರೆಕ್ಟಾಗಿ ಆಗಿದೆ. ಅವರು ಕೋನ್ ಶೇಪ್ ಮಾಡಿದ್ದಾರೆ. ಇದೆಲ್ಲ ಹೆಂಗಾಗೋದು ಸೀದೋಗಿರೋದು. ಇದು ಕರೆಕ್ಟಾಗಿ ಬೈಂಡ್ ಆಗಿದೆ. ಇಷ್ಟು ಸಾಕಲ್ವಾ? ರೆಡಿಯಾಗಿದೆ ಸಮೋಸ ಮತ್ತು ಸಾಸ್. ಇದನ್ನು ನಾನು ಇವಾಗ ಟೇಸ್ಟ್ ಮಾಡೋದಕ್ಕೆ ಕೊಡ್ತೀನಿ, ಕೊಡ್ತೀನಿ. ನಮ್ಮ ಪಪ್ಪ ಮಮ್ಮಿ ನಮ್ಮ ಅಂಕಲ್ಗೆಲ್ಲ ಕೊಟ್ಟು ಕೇಳ್ತೀನಿ ಹೇಗೆ ಬಂದಿದೆ ಅಂತ. ಇದರಲ್ಲಿ ಸ್ವಲ್ಪ ನಾನು ಮಾಡಿದ್ದೀನಿ, ನಮ್ಮ ಮಮ್ಮಿನೂ ಮಾಡಿದ್ದಾರೆ. ಟೇಸ್ಟ್ ಹೇಗೆ ಬರುತ್ತೆ ಹೇಗಿರುತ್ತೆ ಅಂತ ನನಗೆ ಒಂದು ಡೌಟ್ ಇತ್ತು. ಸೊ ಫಸ್ಟ್ ಟೈಮ್ ಮಾಡಿರೋದು, ನನಗೂ ಗೊತ್ತಿಲ್ಲ. ಸೊ ಹೇಗಿರುತ್ತೆ ಅಂತ ಕೇಳೋಣ. ಬಂದರು ನಮ್ಮ ಮೊದಲನೇ ಕಂಟೆಸ್ಟೆಂಟ್, ಜಡ್ಜು. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಓಕೆ, ಫಸ್ಟ್ ಹಂಗೆ ತಿನ್ನಲ್ಲ, ವಿತೌಟ್ ಕೆಚಪ್ಪು. ನಿನ್ನಿಷ್ಟ, ನಿನಗೆ ಹೆಂಗೆ ಅನಿಸುತ್ತೆ ನೋಡು. ಬಿಸಿನಾ? ಯಾಕೆ ಚೆನ್ನಾಗಿಲ್ವಾ? ಒಂಚೂರು ಉಪ್ಪು ಕಮ್ಮಿ ಆಯ್ತಂತ. ಹೌದಾ? ಒಳಗಡೆ ಫಿಲ್ಲಿಂಗೆ. ಪ್ಲೀಸ್ ನಾನು ಏನು ಮಾಡಿದ್ರು ನಾನು ಫಸ್ಟ್ ಇವಳನ್ನೇ ಕೇಳೋದು ಹೇಗಿದೆ ಅಂತ. ಅವಳು ಕೊಡೋ ರಿವ್ಯೂ ನನಗಿನ್ನೂ ಇನ್ನೂ ಬೇರೆದೇನೋ ಟ್ರೈ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಈಗ ವಿತ್ ಸಾಸ್ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಟ್ರೈ ಮಾಡ್ಬೋದು ಎಲ್ಲರೂ. ಅದು ಒಳಗಡೆ ಸ್ಟಫಿಂಗೇ ಚೆನ್ನಾಗಿರೋದು. ವಿತ್ ಕೆಚಪ್ ಇದೆ. ನನ್ನ ಮಗು ಮಲಗಿಬಿಟ್ಟಿದೆ ಗೈಸ್. ವಿತ್ ಕೆಚಪ್ ಹೇಗಿದೆ? ಇನ್ನೂ ಚೆನ್ನಾಗಿದೆಯಾ? ಓಕೆ, ಥ್ಯಾಂಕ್ಸ್ ಫಾರ್ ಯರ್ ಫೀಡ್ಬ್ಯಾಕ್. ಈಗ ನೆಕ್ಸ್ಟ್ ನಮ್ಮ ಅಂಕಲ್ನ ಕೇಳೋಣ ಹೇಗಿದೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಸಾಸ್ ಎತ್ತಿದ್ರಿ ಪ್ಲೇಟ್ಗೆ. ಮಿಸ್ಟರ್ ಕೃಷ್ಣ ಅವರೇ, ಹಾಯ್. ತುಂಬ ದಿನಗಳ ನಂತರ ನನ್ನ ಬ್ಲಾಗಲ್ಲಿ ಕಾಣಿಸ್ಕೊತಾ ಇದ್ದೀರಾ? ಹೌದು. ಓಕೆ, ನಾವು ಸ್ವಲ್ಪ ಬಿಸಿ ಆಗಿದ್ವಿ ಮೂವಿನಲ್ಲಿ. ಓಕೆ, ಇವಾಗ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಬಿಸಿ ಇದೆ, ನೋಡ್ಕೊಂತೀನಿ. ಒಳಗಡೆ ಸ್ಟಫಿಂಗ್ ಬಿಸಿ ಇದೆ. ಹೌದಾ? ಓಕೆ. ವಿತ್ ಸಾಸು ವಿತೌಟ್ ಸಾಸ್ ಎರಡೂ ಟ್ರೈ ಮಾಡಿ ಹೇಳಿ. ಹೌದಾ?
ನಮ್ಮ ನಾಂಡಿ ಇದೊಂದು ಸ್ಪೆಷಲ್ ತಿಂಡಿ ಮಾಡಿದ್ದಾರೆ. ಹ್ಞೂ ನೋಡೋಣ ಇವತ್ತು ಟೇಸ್ಟ್ ಹೆಂಗಿರುತ್ತೆ ಅಂತ. ಓಕೆ. ವಿತೌಟ್ ಸಾಸ್ ನೋಡ್ತೀನಿ. ಹ್ಞೂ ಪರವಾಗಿಲ್ಲ, ಚೆನ್ನಾಗಿಲ್ಲ ಏನಾದರೂ ಫೀಡ್ಬ್ಯಾಕ್ ಕೊಡಿ, ನಾವು ತಗೊತೀವಿ. ಸೂಪರ್, ನಿಜ. ಅಮೇಜಿಂಗ್ ಫುಡ್. ನಮ್ಮ ಮನೆಯಲ್ಲಿ ಸ್ಪೆಷಲ್ ಫುಡ್. ಸ್ನ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ಸ್ನ್ಯಾಕ್ಸ್ ಸಾಸ್ ಜೊತೆ ತಿನ್ಬಿಟ್ಟು ಹೇಳಿ. ಸಾಸ್ ಜೊತೆ ತಿಂದು ನೋಡ್ತೀನಿ. ಜಾಸ್ತಿನೇ ಹಚ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಸೂಪರ್. ಓಕೆ. ಸ್ನ್ಯಾಕ್ಸ್ ನಾಂಡಿ, ಥ್ಯಾಂಕ್ ಯು ಸೋ ಮಚ್. ಮದುವೆ ಆದ್ಮೇಲೆ ಅಪರೂಪಕ್ಕೆ ಒಂದಿನ ಅಪರೂಪನ ಮುಂಚೆ ಸ್ನ್ಯಾಕ್ಸ್ ಮಾಡ್ಕೊಟ್ಟಿದ್ಯಾ, ತುಂಬಾ ಖುಷಿ ಆಯ್ತು. ಓಕೆ, ಥ್ಯಾಂಕ್ಸ್ ಫಾರ್ ಯೋರ್ ಥ್ಯಾಂಕ್ ಫೀಡ್ಬ್ಯಾಕ್. ಯು ಸೋ ಮಚ್. ಓಕೆ, ಬರ್ತೀನಿ ರೀ. ನಮ್ಮ ಅಪ್ಪನ ಕೇಳೋಣ ಫೀಡ್ಬ್ಯಾಕು ಹೇಗಿದೆ ಅಂತ. ಇಲ್ಲಿ ಆಚೆ ಹೋಗ್ತೈತೆ ಆಚೆ ಚೆನ್ನಾಗಿದೆಯಾ? ಓಕೆ, ಎಮ್ಮೆ, ಎಮ್ಮೆ. ಕೇಳೋಣ. ಫಸ್ಟ್ ಮಮ್ಮಿನ ಕೇಳೋಣ. ನಮ್ಮ ಮಮ್ಮಿನ ಕೇಳೋಣ ಗೈಸ್. ಅವರು ಮಾಡಿಕೊಟ್ರು ಪಾಪ, 8 ಮಿನಿಟಲ್ಲಿ ಬಂದು ಮಾಡಿಕೊಟ್ರು. ಇವಳು ನೋಡಿ, ನಾನು ಇನ್ನೂ ತಿಂದಿಲ್ಲ, ಇವಳೇ ತಿಂತವಳೆ. ಅಂಕಲ್ಗೂ ಕೊಡಿ, ಪಪ್ಪನಿಗೂ ಕೊಡ್ರಿ, ಮಮ್ಮಿಗೆ ಕೊಡು. ನಮ್ಮ ಮಮ್ಮಿ ಉಪ್ಪು ಕಮ್ಮಿ ಆಗಿದೆ ಅಂತ ಹೇಳಿದ್ರು. ಈಗ ವಿತ್ ಸಾಸ್ ಹೇಗಿರುತ್ತೆ ಅಂತ. ಇಲ್ಲ, ಅವಳು ಆಲ್ರೆಡಿ ಅವಾಗಿಂದ 2-3 ತಿಂದ್ಲು. ಅವಳಿಗೆ ಸ್ವಲ್ಪ ಸಪ್ಪೆ ಅನಿಸ್ತಂತೆ. ಸಾಕು ಜಾಸ್ತಿ. ಇವ್ರು ಸ್ವಲ್ಪ ಕೈ ಉಪ್ಪು ಜಾಸ್ತಿ ಇವ್ರದ್ದು. ನಮ್ಮಮ್ಮ ಉಪ್ಪು ಜಾಸ್ತಿ ಹಾಕ್ತಾರೆ. ಬಟ್ ಇದು ಸಾಕು. ಓಕೆ. ಅಮ್ಮ ಸಾಸ್ ಜೊತೆ ತಿನ್ನು. ಸ್ಟಫಿಂಗ್ ಚೆನ್ನಾಗಿದೆ, ಮಿಲ್ಕ್ ಕ್ರಿಸ್ಪಿ ಆಗಿದೆ. ನೈಸ್ ಒನ್. ಮೇಲ್ಗಡೆ ಉಪ್ಪಿಲ್ಲ, ಸ್ವಲ್ಪ ಕಮ್ಮಿ ಇದೆ, ಬಟ್ ಒಳಗಡೆ ಕರೆಕ್ಟಾಗಿದೆ. ಮ್ಯಾನೇಜಬಲ್. ಚೆನ್ನಾಗಿದ್ಯಾ? ನೈಸ್, ಥ್ಯಾಂಕ್ ಯು. ಓಕೆ, ಈಗ ನಮ್ಮ ಅಪ್ಪಾಜಿನ ಕೇಳೋಣ ತಿನ್ನಿಂಗ್ ಬೇಕು. ಶರ್ಟ್ ಹಾಕೊಂಬನ್ನಿ ಬೇಗ. ಅವರು ಶರ್ಟ್ಲೆಸ್ ಓಡಾಡ್ತವ್ರೆ. ಹಿಂಗೆ ಬೇಡ ಅಂತ ಇವಾಗ ಶರ್ಟ್ ಹಾಕೊಂಬರ್ತಾರಂತೆ. ಇವಳು ನೋಡಿ, ನಾನೇ ಇನ್ನೂ ಟೇಸ್ಟ್ ಮಾಡಿಲ್ಲ. ನೆಕ್ಸ್ಟ್ ರಿವ್ಯೂ ಕೇಳಬೇಕು. ಚಪ್ಪರ್ಸ್ಕೊಂಡು ತಿಂತವ್ರೆ ಗೈಸ್. ನೀವು ಟ್ರೈ ಮಾಡಿ. ಇದನ್ನು ಲವ್ ಮಾಡ್ತಾ ಇದೆಯಾ? ರೆಸಿಪಿನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇನ್ನೊಂದು ಸತಿ ಬೇಕಾದ್ರೆ ನೀವು ನಿಮ್ಮ ಮನೇಲಿ ಕಿಡ್ಸ್ ಇದ್ದರೆ, ಸ್ಕೂಲ್ ಮಕ್ಕಳಿದ್ರೆ ಅವ್ರಿಗೂ ಮಾಡ್ಕೊಡಿ, ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಓಕೆ, ಈಗ ನಮ್ಮ ಪಪ್ಪನ ಕೇಳೋಣ ರಿವ್ಯೂ. ರೆಡಿ ಆದ್ರೆ ಓಕೆ. ಆಯ್ತು, ಡ್ಯಾನ್ಸ್ ಮಾಡಿ. ಸಮೋಸ ಮಾಡಿದ್ದೀವಿ, ಹೋಮ್ ಮೇಡ್ ಸಮೋಸ. ತಿಂದಿರಾನೇ ಹೇಳ್ಬಿಡ್ತಾ ಇದ್ದೀರಾ? ಕಳ್ಬೇಕು. ಚೆನ್ನಾಗಿದೆ, ಬಿಸಿ ಇದೆ, ಬೇಕರಿ ತರ ಇದೆ. ಬೇಕರಿಯಲ್ಲಿ ಮಾಡೋದು. ಆಯ್ತು, ತಿಂದ್ಬಿಟ್ಟು ಹೇಳಿ ನಾನು ಮಾಡಿರೋದು ಹೇಗಿದೆ. ನಾನು ಮತ್ತೆ ನಿಮ್ಮ ಹೆಂಡತಿ ಮಾಡಿರೋದು. ಎಂಜಾಯ್. ಚೆನ್ನಾಗಿದೆಯಾ? ಓಕೆ, ಥ್ಯಾಂಕ್ಸ್ ಫಾರ್ ಯೋರ್ ಫೀಡ್ಬ್ಯಾಕ್. ಥ್ಯಾಂಕ್ ಯು ಪಪ್ಪ. ಓಕೆ ಗೈಸ್, ಈಗ ನಾನು ತಿಂದ್ಬಿಟ್ಟು ಹೇಳ್ತೀನಿ. ಎಲ್ಲಾರ್ದು ಬನ್ನಿ ಹೋಗೋಣ ನಾವು. ಅಲ್ಲಿ ಬೆಳಕು ಕಮ್ಮಿ ಬರ್ತದೆ. ಈಗ ನಾನು ಟ್ರೈ ಮಾಡ್ತೀನಿ ಹೇಗಿದೆ ಅಂತ. ಫಸ್ಟ್ ವಿತೌಟ್ ಸಾಸ್ ಟ್ರೈ ಮಾಡಲಾ? ವಿತ್ ಸಾಸು. ನನಗೆ ಸಾಸು ಮಯೋನೀಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆ. ನಿಜ ತುಂಬ ಚೆನ್ನಾಗಿದೆ. ಅಂಗಡಿಯಲ್ಲೆಲ್ಲ ಏನದು ಹೈಜೀನ್ ಇರಲ್ಲ, ಈ ಥರ ಮನೇಲಿ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿದೆ. ಲಾಸ್ಟ್ ಬೈಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಇನ್ನಷ್ಟು ವ್ಲಾಗ್ಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಲ್ಲಿಗೆ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.